ನಮಗೆ ಅವಕಾಶಗಳು ಬಂದಾಗ ರಾಜಕೀಯದವರು ಏನು MLA MP ಮಿನಿಸ್ಟ್ರು ಯಾರೇ ಇರ್ಬೋದು ನಮ್ಮನ್ನು ಗುರುತಿಸಿ ಈಗ ನಾವು SC ST OBCಗಳೆಲ್ಲನೂ ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಇಷ್ಟಪಡ್ತೀವಿ, ಕಾಂಗ್ರೆಸ್ಗೆ ವೋಟ್ ಮಾಡ್ಕೊಂಡು ಬಂದಿರ್ತೀವಿ. ಈ ಸತಿ ಅದೇ ಥರನೂ ನಮ್ಮ MLA ಅವ್ರನ್ನು ಸಹ ಗೆಲ್ಸ್ಕೊಂಡಿದ್ದೀವಿ. ನಿದರ್ಶನ ಇದೆ. ಯಾಕಂದ್ರೆ ಪ್ರತಿ ಒಂದು ಕ್ಷೇತ್ರ ಏನು ಮೀಸಲಾತಿ ಕ್ಷೇತ್ರ ಏನಿದೆ ನಮ್ದು SCಗಳು ವಾರ್ಡ್ಗಳಲ್ಲಾಗ್ಬೋದು, ಹಳ್ಳಿಗಳಲ್ಲಾಗ್ಬೋದು, ನೋಡಿದ್ರೆ ನಮ್ದು 85ರಿಂದ 95% ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ವಿ. ಇವತ್ತು ನಮಗೆ ಚೀಮೂಲಲ್ಲಿ ಒಂದು ಅವಕಾಶ ಬಂದಿದೆ. ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ MC ಸುಧಾಕರ್ ಅವರು ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಶಾಸಕರು, ಇವರು ಹೆಚ್ಚಿನ ಒತ್ತು ಕೊಟ್ಟು ಈಗ ನಮ್ಗೆ ಸಿಕ್ಕಿರೋ ಅವಕಾಶಕ್ಕೆ ಒತ್ತು ಕೊಡಬೇಕು. SCಗೊಂದು STಗೊಂದು ಇವಾಗ ಅವಕಾಶ ಸಿಕ್ಕಿದೆ. ಅದಕ್ಕೆ ಇವರು ಪೂರಕವಾಗಿ ಕೆಲಸ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಒತ್ತಾಯ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಗಳು ಹೈನುಗಾರಿಕೆಯಲ್ಲಿ ತುಂಬ ಉತ್ಕೃಷ್ಟವಾಗಿ ಮತ್ತು ದೇಶ ವಿದೇಶಗಳಿಗೆ ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ವ್ಯವಸಾಯ ಅದು. ಕೃಷಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಿಲ್ಲೆಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು KMF ಕೋಚಿಮುಲ್ ಆಗಿರ್ಬೋದು, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಸಪ್ರೇಟಾಗಿ ಚಿಮುಲ್ ಅಂತ ಕೂಡ ಆಗಿದೆ. ಇವಾಗ ಈ ಚಿಮುಲ್ ಆಗಿರ್ಬೋದು ಅಥವಾ ಕೋಮುಲ್ ಆಗಿರ್ಬೋದು, ಎರಡೂ ಒಕ್ಕೂಟಗಳಿಗೆ ಇದುವರೆಗೂ ನಡೆದುಕೊಂಡು ಬಂದಿರತಕ್ಕಂಥದ್ದು ತುಂಬ ಪ್ರಬಲವಾಗಿ ಬಲಾಢ್ಯರಿಗೆ ಮಾತ್ರನೇ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರುಗಳಾಗಿ ಆಯ್ಕೆ ಹಾಕೊಂಡು ಬಂದಿರತಕ್ಕಂಥದ್ದು. ಮತ್ತು ಈ ಸಹಕಾರ ಸಂಘಗಳು, ಒಟ್ಟಾರೆ ಸಹಕಾರ ಸಂಘಗಳು ಬೇರೆಯವರ ಕೈಯಲ್ಲಿ ಆಗೋದಿಲ್ಲ ಅನ್ನೋಂಥ ಒಂದು ಇದನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಕೂಡ ಶಕ್ತಿಯುತವಾಗಿದ್ದೀವಿ ಅನ್ನೋಂಥ ಒಂದು ಇದನ್ನು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ದಲಿತರು ಮತ್ತು ವಾಲ್ಮೀಕಿ ಜನಾಂಗದವರು ಮತ್ತು ಹಿಂದುಳಿದವರು, ಅಹಿಂದ ವರ್ಗದ ಮುಖಂಡರು ನಾವೆಲ್ಲ ಸೇರಿರೋದ್ರಿಂದ ಇವತ್ತು ಚಿಮಿಲ್ಲನ್ನು ಮುಂದಿನ ತಿಂಗಳಲ್ಲಿ ಚುನಾವಣೆ ಆಗ್ತಕ್ಕಂಥ ಸಂದರ್ಭ ಇವತ್ತು ನನ್ನ ಎದುರುಗಡೆ ಇದೆ. ಆ ಕಾರಣಕ್ಕಾಗಿ ಇವತ್ತು 13 ನಿರ್ದೇಶಕರುಗಳ ಜಿಲ್ಲೆ ವ್ಯಾಪ್ತಿಯಲ್ಲಿ 13 ನಿರ್ದೇಶಕರುಗಳ ಸ್ಥಾನಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ 2 ನಿರ್ದೇಶಕರ ಸ್ಥಾನವನ್ನು ಕೊಟ್ಟಿದೆ. ಆ 2 ನಿರ್ದೇಶಕರ ಸ್ಥಾನವನ್ನು ಒಂದು SCಗಳಿಗೆ ಮತ್ತು ಇನ್ನೊಂದು STಗಳಿಗೆ ಕೊಡ್ಬೇಕಂತ ನಾವು ಈ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಹಾಗೇನೆ ಇವತ್ತು ಏನು ನಾವು ಅಹಿಂದ ವರ್ಗ SC ಆಗಿರ್ಬೋದು, ST ಆಗಿರ್ಬೋದು, ಅಥವಾ ಇತರೆ ಹಿಂದುಳಿದ ವರ್ಗಗಳು, ಮೈನಾರಿಟಿಗಳು, ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ದುಡಿಮೆ ಮಾಡಿ